ಪುತಿನ ಅವರ ಶಬರಿ ಒಂದು ಸುಂದರವಾದ ಹಾಗೂ ಮನೋಹರವಾದ ಗೀತನಾಟಕ. ರಾಮಾಯಣದ ಕಥೆಯನ್ನಾಧರಿಸಿದ ಈ ಕೃತಿಯು ಭಕ್ತಿ, ಕಾವ್ಯ, ಅಭಿನಯ ಮತ್ತು ಸಂಗೀತದ ಅಪೂರ್ವ ಸಂಗಮ. ಶಬರಿಯ ಭಕ್ತಿ ಮತ್ತು ನಿರಂತರ ಕಾಯುವಿಕೆ. ಮತಂಗ ಋಷಿಗಳ ಆಶ್ರಮದಲ್ಲಿ ವಾಸವಾಗಿದ್ದ ಶಬರಿಯು ತನ್ನ ಆರಾಧ್ಯ ದೈವವನಾದ ಶ್ರೀರಾಮನ ದರ್ಶನಕ್ಕಾಗಿ ಹಂಬಲಿಸುತ್ತಿರುತ್ತಾಳೆ. ಅವಳು ವೃದ್ಧೆಯಾಗಿದ್ದು ನಾರುಮುಡಿ ಹುಟ್ಟಿದ್ದಾಳೆ ಮತ್ತು ರಾಮನ ಮೇಲಿನ ಅತಿಯಾದ ಧ್ಯಾನದಿಂದಾಗಿ ಹುಚ್ಚಿಯಂತೆ ಕಾಣುತ್ತಾಳೆ. ರಾಮನಿಗಾಗಿ ಕಾಡಿನಲ್ಲಿ ಎಲೆ, ಹಣ್ಣು, ಹೂವುಗಳನ್ನು ಆರಿಸಿ ತರುವ ಅವಳು ರಾಮ ಬಾರದೆ ನನಗೇನು ತೋರದೆ ಎಂದು ಆಳವಾದ ಹಂಬಲದಿಂದ ಹಾಡುತ್ತಾಳೆ. ಇದು ಅವಳ ಮುಗ್ಧತೆ ಮತ್ತು ನಿಷ್ಕಲ್ಮಶ ಭಕ್ತಿಯ ಪ್ರತೀಕವಾಗಿದೆ. ಶೋಕತಪ್ತ ರಾಮ ಲಕ್ಷ್ಮಣರ ಆಗಮನ. ರಾವಣನಿಂದ ಅಪಹೃತಳಾದ ಸೀತೆಯನ್ನು ಕಳೆದುಕೊಂಡು ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಮತಂಗಾಶ್ರಮಕ್ಕೆ ಬರುತ್ತಾರೆ. ಆಶ್ರಮದ ಪ್ರಶಾಂತತೆ ಹಾಗೂ ಶಬರಿಯ ನಿಷ್ಕಲ್ಮಶ ಪ್ರೇಮವನ್ನು ಕಂಡು ರಾಮನು ಬೆರಗಾಗುತ್ತಾನೆ. ಆಕೆಯ ಕೇಶವಿನ್ಯಾಸ ಮತ್ತು ಭಕ್ತಿಯನ್ನು ಕಂಡು ರಾಮನು ಅವಳ ಬಗ್ಗೆ ಅಪಾರ ಗೌರವ ವ್ಯಕ್ತಪಡಿಸುತ್ತಾನೆ. ಶಬರಿಯ ಅದ್ಭುತ ಆತಿಥ್ಯ ಮತ್ತು ಆನಂದ. ರಾಮನನ್ನು ಕಣ್ಣಾರೆ ಕಂಡೊಡನೆ ಶಬರಿಯ ಆನಂದಕ್ಕೆ ಪಾರವೇ ಇರುವುದಿಲ್ಲ. ತಾನು ಕಾಡಿನಲ್ಲಿ ಆಯ್ದು ತಂದಿದ್ದ ಹಣ್ಣುಗಳನ್ನು ಪ್ರೀತಿಯಿಂದ ರಾಮಲಕ್ಷ್ಮಣರಿಗೆ ಅರ್ಪಿಸುತ್ತಾಳೆ. ಅವಳ ಈ ಸಡಗರ ಮತ್ತು ಉಪಚಾರವನ್ನು ನಾಟಕದಲ್ಲಿ ಮೇಳದವರ ಮೂಲಕ ರಮಣೀಯವಾಗಿ ವರ್ಣಿಸಲಾಗಿದೆ. ರಾಮನ ದರ್ಶನದಿಂದ ಧನ್ಯಳಾದ ಅವಳು ತನ್ನ ಅಂತಃಸುಖವನ್ನು ವರ್ಣಿಸಲು ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಖಿ, ಸುಮ್ಮನೇ ಸುಖಿ ನಾನು ಎಂದು ಕುಣಿದಾಡುತ್ತಾಳೆ. ರಾಮನ ಸಜ್ಜನಿಕೆ ಮತ್ತು ಕೃತಜ್ಞತೆ. ಶಬರಿಯು ನೀಡಿದ ಆದರ ಆತಿಥ್ಯಕ್ಕೆ ರಾಮ ಲಕ್ಷ್ಮಣರು ಕೃತಜ್ಞರಾಗುತ್ತಾರೆ. ಕಾನನದಲ್ಲಿ ಇಂತಹ ಸಿಹಿಯಾದ ಪ್ರೀತಿಯನ್ನು ಕಂಡ ಪುಣ್ಯಕ್ಕಾಗಿ ನಾವು ನಿನಗೆ ಎಂದೆಂದಿಗೂ ಋಣಿಯಾಗಿದ್ದೇವೆ ಎಂದು ರಾಮನು ಅತ್ಯಂತ ವಿನಯದಿಂದ ನುಡಿಯುತ್ತಾನೆ. ಇಲ್ಲಿ ಶ್ರೀರಾಮನ ಸರಳತೆ, ಸಜ್ಜನಿಕೆ ಮತ್ತು ಮೃದು ವಚನಗಳು ಎದ್ದು ಕಾಣುತ್ತದೆ. ಶಬರಿಗೆ ಮುಕ್ತಿ ಪ್ರಾಪ್ತಿ. ತನ್ನ ಜೀವಿತಾವಧಿಯ ಅತಿದೊಡ್ಡ ಹಂಬಲ ಈಡೇರಿದ ನಂತರ ಶಬರಿಗೆ ತನ್ನ ಮುಂದಿನ ಬದುಕು ಅರ್ಥಹೀನ ಎನಿಸುತ್ತದೆ. ರಾಮನು ಅವಳಿಗೆ ಪುಣ್ಯಲೋಕ ಪ್ರಾಪ್ತಿಯಾಗಲಿ ಎಂದು ಆಶೀರ್ವದಿಸಿದಾಗ ಶಬರಿಯು ಅದನ್ನು ನಿರಾಕರಿಸುತ್ತಾಳೆ. ಮರಣವಲ್ಲ, ಮುಕ್ತಿ ಪ್ರಭೋ, ಇದುವೇ ನನ್ನ ಪೂಂಕೆ ಎಂದು ತನಗೆ ಮುಕ್ತಿಯನ್ನು ಕರುಣಿಸುವಂತೆ ಬೇಡುತ್ತಾಳೆ. ಅವಳ ಭಕ್ತಿಗೆ ಒಲಿದ ರಾಮನು ಅಸ್ತು, ಹಾಗೆಯೇ ಆಗಲಿ ಎಂದು ವರ ನೀಡುತ್ತಾನೆ. ಕೂಡಲೇ ಶಬರಿಯು ಉರಿಯುತ್ತಿರುವ ಅಗ್ನಿಯನ್ನು ಪ್ರವೇಶ ಮಾಡಿ ಪ್ರಾಣ ಅರ್ಪಿಸಿ ಮುಕ್ತಿ ಹೊಂದುತ್ತಾಳೆ. ಪುತಿನ ಅವರು ಈ ಗೀತನಾಟಕದಲ್ಲಿ ಪಾತ್ರಗಳ ಭಾವನೆಗಳನ್ನು ಕಾವ್ಯಾತ್ಮಕವಾಗಿ ಹಿಡಿದಿಟ್ಟಿದ್ದಾರೆ. ಶಬರಿಯ ಮುಗ್ಧತೆ, ಆಕೆಯ ಸಾರ್ಥಕತೆಯ ಅನ್ವೇಷಣೆ ಮತ್ತು ಮುಕ್ತಿಯ ಹಂಬಲ ಇಲ್ಲಿ ಅತ್ಯಂತ ಮಾರ್ಮಿಕವಾಗಿ ಮೂಡಿಬಂದಿದೆ. ಒಂದು ಕಡೆ ಸೀತೆಯನ್ನು ಕಳೆದುಕೊಂಡ ರಾಮನ ನೋವು, ಮತ್ತೊಂದೆಡೆ ರಾಮನನ್ನೇ ಜೀವಿತದ ಗುರಿಯಾಗಿಸಿಕೊಂಡು ಕಾದಿದ್ದ ಶಬರಿಯ ಭಕ್ತಿ. ಇವೆರಡರ ಮುಖಾಮುಖಿ ಈ ನಾಟಕದ ಪ್ರಮುಖ ಸ್ವಾರಸ್ಯವಾಗಿದೆ.